ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಾತಾಡೋಕೆ ಬಂದಿರೋದು ಅಮಾವಾಸ್ಯೆ. ಅಮಾವಾಸ್ಯೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ತಿಂಗಳೂ ಬರುತ್ತೆ, ತಿಂಗಳಿಗೊಮ್ಮೆ ಬರುತ್ತೆ. ಅದರಲ್ಲಿ ತುಂಬ ವಿಶೇಷತೆ ಇರುತ್ತೆ. ಪ್ರತಿ ತಿಂಗಳು ಬರೋ ಅಮಾವಾಸ್ಯೆಗೂ ಕೂಡ ಅದರದೇ ಆದಂಥ ವಿಶೇಷತೆ ಇರುತ್ತೆ. ಈ 2026 ಜುಲೈ ತಿಂಗಳಲ್ಲಿ ಬಂದಿರುವಂಥ ಅಮಾವಾಸ್ಯೆನ ನಾವು ಆಷಾಢದ ಅಮಾವಾಸ್ಯೆ ಅಥವಾ ಆಡಿ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಆ ಕಡೆ ಹಳ್ಳಿಗಳ ಕಡೆ ಕರೀತಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಯಾಕಪ್ಪ ಕರೀತಾರೆ ಅಂತ ಹೇಳಿದ್ರೆ, ಅವತ್ತಿನ ದಿನ ಮಣ್ಣಿಂದ ಎತ್ತುಗಳನ್ನ ಮಾಡಿ ಅಲ್ಲಿ ಹಳ್ಳಿಗಳಲ್ಲಿ ಪೂಜೆ ಮಾಡೋ ಸಂಪ್ರದಾಯ ಇರುತ್ತೆ. ಹಾಗಾಗಿ ಅದನ್ನ ಆ ಸೈಡು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಗೆ ಈ ಸೈಡೆಲ್ಲ ನಾರ್ಮಲಾಗಿ ಆಡಿ ಅಮಾವಾಸ್ಯೆ, ಆಷಾಢದ ಅಮಾವಾಸ್ಯೆ ಅಂತ. ನಾನು ಹೇಳ್ದಂಗೆ ಪ್ರತಿ ಅಮಾವಾಸ್ಯೆಗೂ ಅದರದೇ ಆದಂಥ ತುಂಬ ವಿಶೇಷತೆಗಳಿದೆ. ಈ 7ನೇ ತಿಂಗಳು ಜುಲೈ ತಿಂಗಳಲ್ಲಿ ಆಷಾಢ ಯಾವಾಗಪ್ಪ ಬಂದಿದೆ ಅಂತೇಳಿದ್ರೆ, 14ನೇ ತಾರೀಕು ಮಂಗಳವಾರ ಪೂರ್ತಿ ದಿನ ಅಮಾವಾಸ್ಯೆ ಬಂದಿದೆ. ಆದರೆ ನಿಮ್ಗೆ ಮೊದಲೇ ಗೊತ್ತಿರೋ ಹಾಗೆ ಅಮಾವಾಸ್ಯೆ ಹುಟ್ಟೋದು, ಆ ತಿಥಿ ಅಮಾವಾಸ್ಯೆ ತಿಥಿ ಹುಟ್ಟೋದು ಬಂದು 13ನೇ ತಾರೀಕು ಜುಲೈ 13ನೇ ತಾರೀಕು ಸೋಮವಾರ 6:49 ಅಮಾವಾಸ್ಯೆ ತಿಥಿ ಅನ್ನೋದು ಆರಂಭ ಆಗುತ್ತೆ. ಇದು ಮುಗಿಯೋದು ಬಂದು 14ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:12 ಮುಗಿದೋಗುತ್ತೆ. ಸೊ ಹಾಗಾಗಿ ಸೂರ್ಯೋದಯ ಆದಮೇಲೆ ಮತ್ತು ಹಾಗೆ ಅಮಾವಾಸ್ಯೆ ತಿಥಿ ಜಾಸ್ತಿ ಸಮಯ ಇರೋದು ಮಂಗಳವಾರ 14ನೇ ತಾರೀಕು. ಆದ್ದರಿಂದ ಆಷಾಢದ ಅಮಾವಾಸ್ಯೆನ ನಾವು 14ನೇ ತಾರೀಕಿಗೆ ಆಚರಣೆ ಮಾಡಬಹುದು. ನೀವು ಬೇಕಾದ್ರೆ ದೇವ್ರ ಸಾಮಾನೆಲ್ಲ ಸೋಮವಾರನೇ ಶುದ್ಧ ಮಾಡಿ ಇಟ್ಕೊಂಡ್ರೆ ಮಂಗಳವಾರಕ್ಕೆ ದೀಪ ಹಚ್ಚಲಿಕ್ಕೆ ಎಲ್ಲ ಸರಿ ಹೋಗುತ್ತೆ. ಸೋಮವಾರನೂ ಮಾಡ್ಬೋದು. ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಗೇನಾದರೂ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮಧ್ಯಾಹ್ನ 3:30 ಒಳಗಡೆ ರಾಹುಗಾಲಕ್ಕೆ ಬಿಟ್ಟು ನೀವು ಪೂಜೆನ ಮಾಡ್ಬೋದು. ರಾಹುಗಾಲದಲ್ಲಿ ದಯವಿಟ್ಟು ಯಾರು ಕೂಡ ಮನೇಲಿ ಪೂಜೆಗಳನ್ನ ಮಾಡಬಾರ್ದು. ಯಾಕೆಂದರೆ ದೇವಸ್ಥಾನದಲ್ಲಿ ಮಾತ್ರ ದೇವಿ ಆರಾಧನೆ ಮಾಡ್ತಾರೆ. ಹಾಗಾಗಿ ನಾವು ಕೆಲವೊಂದೊಂದು ಕಟ್ಟುನಿಟ್ಟಾದ ನಿಯಮಗಳಿರುತ್ತಲ್ವ, ಹಾಗಾಗಿ ನಾವು ರಾಹುಕಾಲದಲ್ಲಿ ಪೂಜೆ ಮಾಡಬಾರ್ದು. ರಾಹುಕಾಲ ಬಿಟ್ಟು ನಾವು 3:12 ಅಂದರೆ 3:30 ಒಳಗಡೆನೂ ಕೂಡ ನಾವು ಅಮಾವಾಸ್ಯೆ ಪೂಜೆ ಮಂಗಳವಾರ ನಾವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಪ್ರಕಾರ ನೀವು ಹೇಗೆ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ತೀರಾ, ದೇವ್ರ ಸಾಮಾನು ತೊಳೆದು ಶುದ್ಧಿ ಮಾಡಿ ಪೂಜೆ ಸಾಮಾನು ಫಲ ತಾಂಬೂಲ ಪುಷ್ಪಗಳಿಂದ ಅಲಂಕಾರ ಮಾಡಬಹುದು. ಇನ್ನೊಂದು ಏನಪ್ಪ ನೀವು ಮಾಡಬೇಕು ಅಂತೇಳಿದ್ರೆ, ನೀವು ಎಲ್ಲರೂ ಕೂಡ ಅಂದರೆ ಎಲ್ಲರಿಗೂ ದೃಷ್ಟಿ ಅನ್ನೋದಾಗುತ್ತೆ. ಅಮಾವಾಸ್ಯೆ ಅನ್ನೋ ತಿಥಿಗೆ ತುಂಬ ಒಂದು ಒಳ್ಳೆಯ ಶಕ್ತಿ ಇರುತ್ತೆ. ಹಾಗಾಗಿ ನೀವು ಅವತ್ತು ನಿಂಬೆಹಣ್ಣನ್ನು ಮನೆಗೆಲ್ಲ ನೀವಾಳಿಸಿ, ಮಂಗಳವಾರ ಬೆಳಗ್ಗೆ ಎಲ್ಲ ನೀವಾಳಿಸಿ ಹೊಸ್ಲು ಮೇಲಿಟ್ಟು ಅದನ್ನು ನೀವು ಚಾಕುಲ್ ಕಟ್ ಮಾಡಬಾರ್ದು. ಕೈಯಲ್ಲಿ ಜಜ್ಜಿ ಅದನ್ನ 2 ಭಾಗ ಮಾಡಿ ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಆ ಕಡೆ ಈ ಕಡೆ ಇಟ್ಟು ಆಮೇಲೆ ಅದ್ರ ಮೇಲೆ ಕರ್ಪೂರ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರೋ ದೃಷ್ಟಿಯೆಲ್ಲ ನಿವಾರಣೆಯಾಗಿ ಶಾಂತಿ ನೆಲೆಸೋದಕ್ಕೆ ಪ್ರಾರಂಭವಾಗುತ್ತೆ. ಇದನ್ನು ಒಂದು ಸಲ ಮಾಡಿ ನೋಡಿ. ನೀವು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ, ನಿಮಗೆ ಪಾಸಿಟಿವ್ ವೈಬ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಖಂಡಿತ ನೀವು ಮರೀದೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ತುಂಬ ಒಳ್ಳೆಯ ಇದು. ನೀವು ನಿಂಬೆಹಣ್ಣನ್ನು ಜಜ್ಜಿ ಆ ಕಡೆ ಈ ಕಡೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಕರ್ಪೂರ ಇಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಚೋದ್ರಿಂದ ಅಲ್ಲಿ ನಿಮಗೆ ಆಗಿರೋ ನಿಮ್ಮ ಮನೆಗಾಗಿರೋಂಥ ಕೆಟ್ಟ ಅಂದರೆ ನೆಗೆಟಿವ್ ಇದೆಲ್ಲ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಇದೊಂದು ಪ್ರಯತ್ನ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಮುಂದೆ ಇದೇ ಥರ ವೀಡಿಯೋಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಾಡದೆ ನೋಡ್ತಾ ಇರೋರು ಅಂತ ಹೇಳ್ತಾ, ನಿಮಗೇನು ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡಿ. ಇನ್ನೇನಾದ್ರು ನನ್ನ ವೀಡಿಯೋ ಸರಿ ಮಾಡ್ಕೋಬೇಕನ್ನೋದಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ.